ಜ್ಞಾನಾನಂದಮೂರ್ತಿಯೇ ವೇದಾಪರಿಮಾಸಾಯ ಪ್ರತ್ಯಜ್ಞಾನಾಯ ವಿಷ್ಣುವೇ ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಭಕ್ತಿ ವಿಮುಚ್ಯತೆ ವೇದಶಾಸ್ತ್ರಾತ್ ಪರಮಾಪ್ತಿ ನದಯಂ ಕೇಶವಾತ್ ಪರಂ ಶ್ರೀಮತಿ ರಾಮಾನುಜಾಯ. ಜಗದ್ವಿಖ್ಯಾತ ಶ್ರೀ ಬೇಲೂರು ಚೆನ್ನಕೇಶವ ರಥೋತ್ಸವ ಕಾರ್ಯಕ್ರಮಗಳು ಪ್ರತಿ ವರ್ಷಂತೆ ಈ ವರ್ಷ 12/4/2024 ಪ್ರಾರಂಭವಾಗಿ 25/4/2024 ನಡೆಯಲಿರುವುದರಿಂದ ನಿನ್ನೆ ಖಜಾನೆಯಿಂದ ಚಿನ್ನದ ಆಭರಣಗಳನ್ನು ಎಲ್ಲ ತಂದು ನಿನ್ನೆ ಶುದ್ಧಿ ಮಾಡಿಕೊಂಡು ಈ ದಿನ ಬೆಳಗ್ಗೆ ವರ್ಷಾವಧಿ ಹಬ್ಬ ಯುಗಾದಿ ಹಬ್ಬದಿಂದ ಪ್ರಾರಂಭವಾಗೋದ್ರಿಂದ ಯುಗಾದಿ ಹಬ್ಬದ ಬೆಳಗ್ಗೆ ಪಂಚಾಮೃತ ಅಭಿಷೇಕ ನಡೆದು ಶ್ರೀಯವರ ಮತ್ತು ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ ನಡೆದು ಈಗ ಚಿನ್ನದ ಅಲಂಕಾರಕೃತವಾಗಿ ಭಕ್ತಾದಿಗಳಿಗೆ ದರ್ಶನವೀಯಲು ರೆಡಿಯಾಗಿದ್ದಾರೆ. ಭಕ್ತಾದಿಗಳು ಒಂದು ಭಗವದ್ಭಕ್ತರ ಪ್ರೇರಣೆಯಾಗಿ ದರ್ಶನ ಮಾಡಿಕೊಂಡು ತಮ್ಮ ಇಷ್ಟಾರ್ಥ ನೆರವೇರಿಸ್ಕೊಡೋಕ್ಕೆ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಮಳೆ ಬೆಳೆ ಎಲ್ಲ ಚೆನ್ನಾಗಿ ನಡೀಲಿ ಅಂತ ಕೇಶವನ ಪ್ರಾರ್ಥನೆ ಮಾಡ್ತಾ ಇವಾಗ ಅಲಂಕಾರ ಮುಗಿದು ಎಲ್ಲ ದರ್ಶನಕ್ಕೆ ಯೋಗವಾಗಿದೆ. ಎಲ್ಲ ಬಂದು ಭಕ್ತಾದಿಗಳು ನಡೆಸಿಕೊಂಡು ಮುಂದೆ 25 ತನಕ ನಿಮಗೆ ದಿನವಾಗಿ ಉತ್ಸವಾಧಿಕಾರ ನಡೆದು ಅದನ್ನು ದರ್ಶನ ಮಾಡಿ ಪ್ರೇರಣರಾಗಿ ಚೆನ್ನಕೇಶವನ ಅನುಗ್ರಹ ಮಾಡಿ ಅಷ್ಟಾಶ್ವರ್ಯ ಆಯುರ್ವೇದ ಕಾಪಾಡಲಿ ಅಂತ ಕೇಶವನ ಪ್ರಾರ್ಥನೆ ಮಾಡ್ತಾ ಭಕ್ತರಲ್ಲಿ ಈ ವಿಧಿ ವಿನಂತಿ. ಶಂಕರಾರ್ಪಣೆ ಕಾರ್ಯಕ್ರಮ ಶುರುವಾಗುತ್ತೆ. ಮತ್ತು 25ನೇ ತಾರೀಕು ಶಯನೋತ್ಸವ ಇರುತ್ತೆ. ಅಲ್ಲಿವರೆಗೂ ದಿನ ಒಂದೊಂದು ಉತ್ಸವ ಇರುತ್ತೆ. ರಾತ್ರಿ ಚಂದ್ರಮಂಡಲ, ಬೆಳಗ್ಗೆ ಸೂರ್ಯಮಂಡಲ, ಹಾಗೆ ಅನಂತಪೀಠ, ಶೇಷವಾಹನ ಅಂತ ಹೇಳ್ತೀವಿ. ಅದಾದಮೇಲೆ ಹನುಮಂತ, ಗರುಡ ಆದಮೇಲೆ ರಥಾರೋಹಣ ಆಗುತ್ತೆ. ಆದಮೇಲೆ ಇವತ್ತು ಸಂಜೆ ಪಂಚಾಂಗ ಶ್ರವಣ ಅಂತೇಳಿ ಯುಗಾದಿಗೆ ಹೊಸ ವರ್ಷ ಅಂತ ಕರಿತೀವಿ. ಪಂಚಾಂಗ ಶ್ರವಣ ಕಾರ್ಯಕ್ರಮ ಆಗುತ್ತೆ. ಇಲ್ಲಿ ದೇವರಿಗೆ ಪಂಚಾಂಗ ಓದಿ ಹೇಳ್ತಾರೆ. ಆ ಕಾರ್ಯಕ್ರಮ ವಿಶೇಷವಾಗಿ ನಡೆಯುತ್ತೆ. ಎಲ್ಲರೂ ಬಂದು ದರ್ಶನ ಮಾಡಿ ಭಗವದ್ಗೀತೆಗೆ ಇದಾಗುತ್ತೆ.